ಹಾಯ್, ಎಲ್ರಿಗೂ ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಕರ್ನಾಟಕ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಏನಿದು ಕರ್ನಾಟಕ ಮಾಧ್ಯಮದಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಅಂತ. ಹೌದು, ನಾನು ಪ್ರೀವಿಯಸ್ ಆಗಿ ವ್ಲಾಗ್ನ ಮಾಡ್ತಿದ್ದೆ. ಸೊ ನನ್ನ ವ್ಲಾಗಲ್ಲಿ ARJ360 ಅಂತ ಒಂದು ವ್ಲಾಗ್ ಚಾನಲ್ ಕೂಡ ಇತ್ತು. ಸೊ ಅದರಲ್ಲಿ ನಾನು ಕಂಟಿನ್ಯೂ ಮಾಡ್ತಿದ್ದೆ. ಸೊ ಅದು ಏನೋ ಒಂದು ಕಾರಣಗಳಿಂದ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಸೊ ಈ ಒಂದು ನನ್ನ ಚಾನಲ್ ರನ್ ಆಗ್ತಾ ಇರೋದನ್ನ ಈ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ವ್ಲಾಗ್ಸ್ನ ಅಂತ ಡಿಸೈಡ್ ಮಾಡಿ ಬಂದಿರೋಂಥ ಮೊದಲನೇ ಪ್ಲೇಸು. ಸೊ ನೋಡ್ತಾ ಇರ್ಬೋದು ನನ್ನ ಟೀ ಶರ್ಟು ಇದೆಲ್ಲ. ಸೊ ಇಲ್ಲಿ ನೋಡಿ, ಅಯೋಧ್ಯ. ಸೊ ಇವತ್ತು ನಾನು ಅಯೋಧ್ಯೆಗೆ ಬಂದಿದ್ದೀನಿ. ಸೊ ಅಯೋಧ್ಯದಲ್ಲಿ ಯಾವ ಥರ ಸಿಚುವೇಶನ್ ಇವಾಗಿದೆ ಸೊ ನೋಡೋಣ. ಇಡೀ ವ್ಲಾಗಲ್ಲಿ ಕನ್ನಡದಲ್ಲೇ ನಾನು ತಿಳಿಸ್ಕೊಡ್ತೀನಿ. ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಶ್ರೀರಾಮನ ಭಕ್ತರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೋಡೋಣ. ಸತತವಾಗಿ 500 ವರ್ಷಗಳಿಂದ ಕಷ್ಟಪಟ್ಟಂತ ಈ ಒಂದು ಜಾಗದಲ್ಲಿ ಶ್ರೀರಾಮನ ಭಕ್ತರು 500 ವರ್ಷಗಳಿಂದ ಹೋರಾಡಿದ್ದಾರೆ ಇದೊಂದು ಜಾಗಕ್ಕೆ. ಈ ಜಾಗದಲ್ಲಿ ಶ್ರೀರಾಮನ ಒಂದು ಮಂದಿರನ ಕಟ್ಟಬೇಕು ಅಂತ ಅದೆಷ್ಟು ಲಕ್ಷ ಜನ ಸತ್ತಿದಾರೋ ಈ ಒಂದು ಜಾಗಕ್ಕೆ, ಅದೆಷ್ಟು ಕೇಸ್ಗಳನ್ನ ಮುಚ್ಚಾಕಿದಾರೋ, ಅದೆಷ್ಟು ಕೇಸ್ಗಳು ರಿಓಪನ್ ಮಾಡಿಸಿ ಎಷ್ಟು ಜನ ಅದರಲ್ಲೇ ಸತ್ತೋಗಿದಾರೋ ಹೇಳಕ್ಕಾಗಲ್ಲ. ಅಷ್ಟು ಲಕ್ಷ ಜನ ಸತ್ತಿದ್ದಾರೆ ಈ ಒಂದು ಜಾಗಕ್ಕೆ. ಸೊ ಈ ಜಾಗ ಇವತ್ತು ತುಂಬಾನೇ ಖುಷಿಯಾದಂತ ವಿಚಾರವಾಗಿ 500 ವರ್ಷಗಳ ಬಳಿಕ ಈ ಒಂದು ಜಾಗದಲ್ಲಿ ಶ್ರೀರಾಮನ ಒಂದು ಮಂದಿರ ಕೊನೆಗೂ ಸ್ಥಾಪನೆಯಾಗಿದೆ. ನಿರಾಜಮಾನವಾಗಿ ಶ್ರೀರಾಮ ಇವತ್ತು ಇದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಪಡುತ್ತೆ. ಸೊ ಬೆಂಗಳೂರಿಂದ ನಾನು ಈ ಅಯೋಧ್ಯೆಗೆ ಬಂದಿರೋದು. ಸೊ ಬೆಂಗಳೂರಿಂದ ಯಾವ ಥರ ಈ ಅಯೋಧ್ಯೆಗೆ ಬರಬೇಕು ಅಂತಂದರೆ, ಸೊ ಒಂದು ಫ್ಲೈಟ್ ಇದೆ, ಅಥವಾ ನೀವು ರೋಡು ಮೇಲೆ ಬರ್ತೀನಿ ಅಂತ ಅಂದರೆ ಸೊ ನೀವು ಬಸ್ಸಲ್ಲೂ ಕೂಡ ಬರ್ಬೋದು. ಬಸ್ಸಲ್ಲಿ ಅಂದರೆ ಡೈರೆಕ್ಟ್ ಅಯೋಧ್ಯೆಗೆ ಬರೋಕ್ಕಾಗಲ್ಲ. ಸೊ ಟ್ರೈನಲ್ಲಿ ನೀವು ಡೈರೆಕ್ಟ್ ಅಯೋಧ್ಯೆಗೆ ಬರ್ಬೋದು. ಸೊ ಎವ್ರಿ ಥರ್ಸ್ಡೇ ನೀವು ಬೆಂಗಳೂರಿಂದ ಡೈರೆಕ್ಟು ಅಯೋಧ್ಯೆಗೆ ಇರುವಂಥ ಟ್ರೈನಲ್ಲಿ ನೀವು ಅಯೋಧ್ಯೆ ರೀಚ್ ಆಗ್ಬೋದು. ಸೊ ಇಲ್ಲ ಅಂತಂದರೆ ನಾವು ಬೇರೆ ದಿನಗಳಲ್ಲಿ ಬರ್ಬೋದು ಅಂತಂದರೆ ಸೊ ನೀವು ಅಲ್ಲಿ ಬೆಂಗಳೂರಿಂದ ಪ್ರಯಾಗ್ರಾಜ್ ಅಂದರೆ UP ಉತ್ತರ ಪ್ರದೇಶಲ್ಲಿರುವಂಥ ಪ್ರಯಾಗ್ರಾಜ್ಗೆ ನಿಮಗೆ ಡೈರೆಕ್ಟ್ ಟ್ರೈನ್ಗಳು ಸಿಗುತ್ತೆ. ಸೊ ಅಲ್ಲಿಂದ ನಿಮಗೆ ಒಂದು 200 ಕಿಲೋಮೀಟರ್ಸ್ ಆಗುತ್ತೆ ಅಯೋಧ್ಯೆಗೆ. ಸೊ ನಿಮ್ಗೆ ಅಲ್ಲಿಂದನೂ ಒಂದು ಬೇರೆ ಟ್ರೈನ್ಗಳು ಸಿಗುತ್ತೆ. ಸೊ ನಾನು ಬಂದಿದ್ದು ಹಂಗೆ ಬೆಂಗಳೂರಿಂದ ನಾನು ಡೈರೆಕ್ಟು ಉತ್ತರ ಪ್ರದೇಶಲ್ಲಿರುವಂಥ ಪ್ರಯಾಗ್ರಾಜ್ಗೆ ಬಂದು ಇಳ್ಕೊಂಡೆ. ಸೊ ಅಲ್ಲಿ ನಾನು ಮತ್ತೊಂದು ಟ್ರೈನ್ ಕ್ಯಾಚ್ ಮಾಡಿ ಅಯೋಧ್ಯೆಗೆ ಬಂದು ರೀಚ್ ಆಗಿದ್ದೀನಿ. ಸೊ ಇದಿಷ್ಟು ಬೆಂಗಳೂರಿಂದ ನೀವು ಆರಾಮಾಗಿ ಬರ್ಬೋದು. ಸೊ ಇನ್ನೊಂದು ಏನಂತಂದರೆ ನೀವು ಫ್ಲೈಟಲ್ಲಿ ಕೂಡ ಬರ್ಬೋದು. ಫ್ಲೈಟಲ್ಲಿ ಏನೊಂದು ಹಾರ್ಡ್ಲಿ ಒಂದು 3 to 4 hours ಆಗುತ್ತೆ ಜರ್ನಿ. ಸೊ ನೀವು ಡೈರೆಕ್ಟ್ ಅಯೋಧ್ಯೆಗೆ ಬರ್ಬೋದು. ಸೊ ಇವಾಗ ಅಯೋಧ್ಯೆಯಲ್ಲಿ ಇದ್ದೀನಿ. ಅಯೋಧ್ಯೆಯ ಅಂದರೆ ರಾಮ ಮಂದಿರದಿಂದ ಸ್ವಲ್ಪ ಒಂದು 700 ಮೀಟರ್ ದೂರದಲ್ಲಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಫ್ರೀ ಆಗಿ ಪ್ರಸಾದ ಕೊಡ್ತಾ ಇದ್ದಾರೆ ಇವಾಗ. ಅಂದರೆ ಪ್ರಸಾದ ಅಂದರೆ ಪೂರಿ ಮತ್ತೆ ಸಬ್ಜಿ ಕೊಡ್ತಾರೆ. ತುಂಬಾನೇ ಕ್ರೌಡ್ ಇದೆ ನೋಡಿ. ಇಲ್ಲಿ ಗೌರಿ ಶಂಕರ್ ಸೇವಾದಳ ಅನ್ನೋ ಒಂದು ಸಂಘದಿಂದ ಇಲ್ಲಿ ಫ್ರೀಯಾಗಿ ಫುಡ್ ಕೊಡ್ತಾರೆ, ಅಂದ್ರೆ ಪ್ರಸಾದ ಕೊಡ್ತಾರೆ ಶ್ರೀರಾಮ ಭಕ್ತರಿಗೆ, ಬಂದಂತವ್ರಿಗೆ ಎಲ್ರಿಗೂ ಫ್ರೀಯಾಗಿ ಕೊಡ್ತಾರೆ.
ಸೊ ಈ ರೋಡು ಸ್ಟ್ರೈಟ್ ಹೋದ್ರೆ ಅಯೋಧ್ಯ ಜಂಕ್ಷನ್ ಇದೆ, ಅಯೋಧ್ಯ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಸೊ ಹಂಗೆ ಈ ರೋಡ್ ಸ್ಟ್ರೈಟ್ ಹೋಗಿ ಮುಂದೆ ಹೋಗಿ ರೈಟ್ ತಗೊಂಡು ಲೆಫ್ಟ್ ತಗೊಂಡ್ಬಿಟ್ರೆ ಅಯೋಧ್ಯ ರಾಮ ಮಂದಿರ ಸಿಗುತ್ತೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ, ಏನೊಂದು 600-700 ಮೀಟರ್ಸ್ ಇರಬೇಕಷ್ಟೇ. ಸೊ ಇಲ್ಲಿ ನೋಡಿ ಫುಲ್ಲು ಇನ್ನು ಡೆವಲಪ್ ಆಗ್ತಾ ಇದೆ. ಫುಲ್ಲು ಸುತ್ತಮುತ್ತ ಮನೆಗಳನ್ನೆಲ್ಲ ಹೊಡೆದಾಕಿ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ, ಅಂಗಡಿಗಳು ಮುಂಗಟ್ಟುಗಳನ್ನ ಮಾಡ್ತಾ ಇದ್ದಾರೆ. ನೋಡೋಣ, ಕರೆಕ್ಟಾಗಿ ಇನ್ನೊಂದು 6 ತಿಂಗಳಿಗೆಲ್ಲ ಪಕ್ಕಾ ರೆಡಿ ಆಗ್ಬಿಡುತ್ತೆ ಈ ಒಂದು ಅಯೋಧ್ಯ. ಇಲ್ಲಿ ಯಾರೋ ರಾಮ ಭಕ್ತರೆಲ್ಲ ಡ್ಯಾನ್ಸ್ ಮಾಡ್ತಾ ಇದಾರೆ, ನೋಡೋಣ ಬನ್ನಿ. ಖುಷಿಗೆ ಡ್ಯಾನ್ಸ್ ಇದೆಲ್ಲ. ನೋಡಿ ರುದ್ರಾಕ್ಷಿ ಮಾಡ್ತಿದ್ದಾರೆ, ರಿಯಲ್ ರುದ್ರಾಕ್ಷಿ ಗಿಡಗಳನ್ನ ಹಂಗೆ ಕಿತ್ಕೊಂಡ್ಬಂದು ಮಾಡ್ತಾ ಇದ್ದಾರೆ. ಯಾ ಜೈ ಶ್ರೀರಾಮ್. ಶ್ರೀರಾಮನ ಮುದ್ರೆಗಳು. ತುಂಬಾ ಕಡೆ ಇಲ್ಲಿ ಫ್ರೀ ಊಟಗಳು ಕೊಡ್ತಾ ಇದಾರೆ, ಪ್ರಸಾದ ಕೊಡ್ತಾ ಇದಾರೆ. ಇಲ್ಲಿ ಇಡ್ಲಿ ಕೊಡ್ತಾ ಇದಾರೆ ಪ್ರಸಾದ. ಏನ್ ಕ್ರೌಡ್ ಇದಾರೆ ನೋಡ್ರಿ. ಇಡೀ ಇಂಡಿಯಾದಲ್ಲಿ ಮೂಲೆಯಿಂದಾನು ಬಂದಿದ್ದಾರೆ ಜನ ಇಲ್ಲಿ. ಕರ್ನಾಟಕದಿಂದ ಅಲ್ಲಲ್ಲಿ ಕೆಲವರು ಕಾಣಿಸ್ತಾರೆ ಅಷ್ಟೇ, ಕರ್ನಾಟಕದವ್ರು, ಕನ್ನಡದವರು. ಮಿಕ್ಕವರೆಲ್ಲ ಮೂಲೆಯಿಂದ ಬಂದಿದ್ದಾರೆ ಈ ಭಾರತದಲ್ಲಿ. ಎಂಟ್ರಿ ಆಗ್ತಾ ಇದ್ದಂಗೆ ಅಯೋಧ್ಯ ಟೆಂಪಲ್ ಒಳಗಡೆ ಎಲ್ಲಾ ಕಡೆನೂ ಇದು ಪರಿಮಳ ಅಂದ್ರೆ ಸುಗಂಧ ಸ್ಮೆಲ್ ಬರ್ತಾ ಇದೆ, ಅಂದ್ರೆ ಊದ್ಗಡ್ಡಿ ಸ್ಮೆಲ್ ಬರ್ತಾ ಇದೆ. ಅಲ್ಲಲ್ಲಿ ಊದ್ಗಡ್ಡಿಗಳನ್ನ ಹಚ್ಚಿದ್ದಾರೆ. ಸುಮಾರು ಒಂದು 600-700 ಮೀಟರ್ಸ್ ದೂರ ಇರ್ಬೋದು ಟೆಂಪಲ್ಗೆ. ಸೊ ಅಲ್ಲಿಂದನೂ ಕೂಡ ಅದು ಊದ್ಗಡ್ಡಿಗಳನ್ನ ಹಚ್ಚಿದ್ದಾರೆ. ಅದಕ್ಕೆ ಎಲ್ಲೇ ಹೋದ್ರು ಅದು ಪರಿಮಳ ಇದೆ, ಸುಗಂಧ, ಪಾಸಿಟಿವ್ ಫೀಲ್ ಇದೆಯಲ್ಲ. ಸೊ ಅಷ್ಟೇ ಸಾಕು, ಶ್ರೀರಾಮನ್ನ ಅಷ್ಟು ದೂರದಿಂದ ಬಂದಿದ್ದಕ್ಕೆ ಒಂದು ಇದಾಗುತ್ತೆ. ಎಲ್ಲಿ ನೋಡಿದ್ರು ಜನ ಸಾಗರ. ಇವತ್ತೆಲ್ಲ ಶುರುವಾದಾಗಿಂದನೂ ಇಲ್ಲಿ ಜನಗಳ ಸಾಗರನೇ ಹರಿದು ಬರ್ತಾ ಇದೆ. ಮೂಲೆಯ ಭಾರತ ದೇಶದ ಮೂಲೆಯಿಂದ ಜನಸಾಗರ ಹರಿದು ಬರ್ತಾ ಇದೆ. ಯಾಕೆ ಅಂದ್ರೆ ಹಿಂಗೆ ಗೊತ್ತಿರ್ಬೋದು, 500 ವರ್ಷ ಅಂದ್ರೆ ಏನ್ ಕಡಿಮೆ ಇಲ್ಲ, 500 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿ ಈ ಒಂದು ಜಾಗಕ್ಕೋಸ್ಕರ ಶ್ರೀರಾಮನ್ ಮಂದಿರ ಇಲ್ಲಿ ಕಟ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋರಾಡಿದ್ದಾರೆ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಇವತ್ತು ಇಷ್ಟೊಂದು ಜನಗಳು ಇಲ್ಲಿ ನೆರೆದಿರ್ತಾ ಇರೋದು. ಎಷ್ಟೋ ಸಾವಿರ ಲಕ್ಷ ಜನ ಮೃತಪಟ್ಟಿರೋದು ಇವತ್ತಿಗೆ ಸಾರ್ಥಕ ಆಯ್ತು ಅಂತ ಖುಷಿ ಆಗುತ್ತೆ. ಫೈನಲಿ ಶ್ರೀರಾಮನ ದರ್ಶನ ಆಯ್ತು. ಅಂದ್ರೆ ಒಳಗಡೆ ಹೋಗೋಕ್ಕೆ ಮೊಬೈಲು, ಕ್ಯಾಮ್ರಾಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಯಾವ್ದು ಐಟಮ್ಸ್ ನ ಒಳಗಡೆ ಅಲೋ ಮಾಡಲ್ಲ. ಸೊ ಇಲ್ಲೇ ಸ್ಟಾಪ್ ಮಾಡಿ ಅದನ್ನೆಲ್ಲ ಒಂದು ಲಾಕರ್ ಸಿಸ್ಟಮ್ ಇದೆ, ಲಾಕರ್ ಅಲ್ಲಿ ಕೊಟ್ಬಿಟ್ಟು ನಾವು ಒಳಗಡೆ ದರ್ಶನಕ್ಕೆ ಹೋಗ್ಬೇಕು. ಜೀವನ ಸಾರ್ಥಕ ಆಯ್ತು ಅನ್ಸ್ತಾ ಇದೆ ನಮ್ಗೆ. ಶ್ರೀರಾಮನ ದರ್ಶನ ಮಾಡಿ ತುಂಬಾ ಖುಷಿ ಆಗ್ತದೆ.
ಹಂಗೆ ಈ ಶ್ರೀರಾಮನ ಮಂದಿರವನ್ನ ನೋಡ್ಕೊಂಡು ಬರ್ತಾ ಇಲ್ಲಿ ಮೊದ್ಲಿದ್ದ ದೇವಸ್ಥಾನ ಸಿಕ್ತು, ಹೋಗಿ ಕೈ ಮುಗಿದು ದರ್ಶನ ಮಾಡ್ಕೊಂಡು ಬಂದೆ.